ನಾವು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಚಾಪ್ಟರ್ 1 ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಸೀಕ್ವೆನ್ಸ್ ಬಗ್ಗೆ 2 ವಿಡಿಯೋನ ಮಾಡಿದ್ವಿ. ಸೊ ನಾವು ಇವತ್ತು ಚಾಪ್ಟರ್ 1 ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಸೀಕ್ವೆನ್ಸ್ ಗೆ ಸಿಮಿಲರ್ ಆಗಿರುವ ಸ್ಟೋರಿ ಸಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಕ್ಲಾಸ್ 6 ಚಾಪ್ಟರ್ 1 ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್. ಸೊ ಫಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ. A boy spent ₹20 on the first day, ₹40 on the second day, ₹60 on the third day, and soon how much he will spend on the seventh day. So ಕನ್ನಡದಲ್ಲಿ ನೋಡ್ಕೊಳ್ಳಿ. ಈಗ a boy spent ₹20 on the first day. ಮೊದಲನೇ ದಿನ ಅವನು ₹20 ಖರ್ಚು ಮಾಡ್ತಾನೆ. ಎರಡನೇ ದಿನ ₹40 ಖರ್ಚು ಮಾಡ್ತಾನೆ. ಮೂರನೇ ದಿನ ₹60 ಖರ್ಚು ಮಾಡ್ತಾನೆ. ಮತ್ತೆ ಲಾಸ್ಟ್ ಥರ್ಡ್ ಡೇ. ಓಕೆ, ಸೋನ್ ಹೌ ಮಚ್ ಹಿ ವಿಲ್ ಸ್ಪೆಂಡ್ ಆನ್ ದ ಸೆವೆಂತ್ ಡೇ. ಹಾಗಾದ್ರೆ ಸೆವೆಂತ್ ಡೇಗೆ ಎಷ್ಟು ಖರ್ಚು ಮಾಡ್ದ ಅವನು ಅಂತ ಕಂಡುಹಿಡಬೇಕು. ಈ ವಿಡಿಯೋದಲ್ಲಿ ಅದನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫಸ್ಟ್ ಡೇ ₹20, ಸೆಕೆಂಡ್ ಡೇ ₹40, ಥರ್ಡ್ ಡೇ ₹60. ಸೊ ಇಲ್ಲಿ 20 ಆ್ಯಡ್ ಆಗ್ತಾ ಹೋಗಿದೆ, ಎಕ್ಸ್ಟ್ರಾ ಆಗ್ತಾ ಹೋಗಿದೆ. ಸೊ ಆವಾಗ ಈಸಿಯಾಗಿ ಈಗ ನೀವು ಇಲ್ಲಿ ನೋಡಿ, ಫಸ್ಟ್ ಡೇ ₹20 ಅಂತ ಹೇಳಿದ್ದಾನೆ, ಸೆಕೆಂಡ್ ಡೇ 40, ಅಂದರೆ 20 + 20 40. ಸೊ ಥರ್ಡ್ ಡೇ 60, 40 + 20 60. ಹಾಗೆ ಈಗ ಎಕ್ಸ್ಟ್ರಾ ಆಗ್ತದೆ. ಸೆವೆಂತ್ ಡೇವರೆಗೂ ನಾವು ಆ್ಯಡ್ ಮಾಡ್ಕೊತಾನೆ ಹೋದರೆ ಲಾಂಗ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊಲ್ಯೂಷನ್. ಸೊ ಫಸ್ಟ್ ಡೇ ಎಷ್ಟು ಖರ್ಚು ಮಾಡಿದ್ದಾನೆ? ₹20. ಸೆಕೆಂಡ್ ಡೇ, ಸೊ ಸೆಕೆಂಡ್ ಡೇ ಎಷ್ಟು ಖರ್ಚು ಮಾಡಿದ್ದಾನೆ? ₹40. ಥರ್ಡ್ ಡೇ ಎಷ್ಟು ಖರ್ಚು ಮಾಡಿದ್ದಾರೆ? ₹60. ಸೊ 20 ಎಕ್ಸ್ಟ್ರಾ ಆಗ್ತಾ ಹೋಗಿದೆ. ಸೊ ಈಗ ಸೆವೆಂತ್ ಡೇನ ಕಂಡುಹಿಡಬೇಕು. ಅವನು ಫೋರ್ತ್ ಡೇ ಕೇಳಿಲ್ಲ, ಅಥವಾ ಫಿಫ್ತ್ ಡೇನ ಕೇಳಿಲ್ಲ. ಸೆವೆಂತ್ ಡೈರೆಕ್ಟ್ ಆಗಿ ಸೆವೆಂತ್ ಡೇನ ಕೇಳಿದ್ದಾರೆ. ಸೊ ಅವಾಗ ಸಿಂಪಲ್ ಆಗಿ ಹೇಗೆ ಮಾಡಬೇಕು ನೋಡಿ. ಒನ್ ಡೇಗೆ ಫಸ್ಟ್ ಡೇ ಅವನು ಎಷ್ಟು ಖರ್ಚು ಮಾಡ್ದ? ₹20 ಖರ್ಚು ಮಾಡ್ದ. ಸೊ ಸೆವೆಂತ್ ಡೇಗೆ ಎಷ್ಟು ಖರ್ಚು ಮಾಡ್ದ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಅವಾಗ 7 × 20 = 7 × 20. ಈಸಿಯಾಗಿ ಮಾಡಬೇಕು ಅಂದರೆ 7 2s are 14. ಸೊ 10 as it is. So 140. Therefore on 7th day he spent ₹140. ಸೊ ಸೆವೆಂತ್ ಡೇ ಅವನು ಎಷ್ಟು ಖರ್ಚು ಮಾಡ್ತಾನೆ? ₹140 ಖರ್ಚು ಮಾಡ್ತಾನೆ. ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾಡೋದಾದ್ರೆ ಇಲ್ಲಿ ನೋಡಿ 20 ಎಕ್ಸ್ಟ್ರಾ ಆಗ್ತದೆ. ಸೊ ಥರ್ಡ್ ಡೇ 60 ಅಂತ ಹೇಳಿ 60 + 20 ಮಾಡಿದಾಗ 80 ಬರುತ್ತೆ. ಇದು ಯಾವುದು? ಫೋರ್ತ್ ಡೇದು. ಸೊ ಫಿಫ್ತ್ ಡೇದು 80 + 20 ಮಾಡಿದಾಗ 100. ಸೊ 100 + 20 ಮಾಡಿದಾಗ 120. ಸೊ ಇದು ಸಿಕ್ಸ್ತ್ ಡೇದು. ಸೆವೆಂತ್ ಡೇ 120 + 20 ಮಾಡಿದಾಗ 140. ಸೊ ಇಷ್ಟು ನೋಡಿ. ಈಗ ನಾವು ಆ್ಯಡ್ ಮಾಡ್ತಾ ಹೋದಾಗೂ 140ನೇ ಬಂತು, ಸಿಂಪಲ್ ಆಗಿ ಮಾಡಿದಾಗ ಕೂಡ 140ನೇ ಬಂತು. ಸೊ ಈ ಥರ ಸಿಂಪಲ್ ಟ್ರಿಕ್ನ ನಾನು ಹೇಳಿದ್ದೀನಿ, ಬಟ್ ಇದು ಲಾಂಗ್ ಕಟ್ ಆಗುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.